ಇಲ್ಲಿ ಅನ್ನೋದಕ್ಕಂತೆ ಹಣ 2,000 ರೂಪಾಯಿ ಬಂದಿಲ್ವಾ? ಯೋಚನೆ ಮಾಡ್ತಾ ಇರಾ? ಏನು ಕೂಡ ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ಯಾಕೆಂದರೆ ನಿಮಗೆ 4,000 ರೂಪಾಯಿ ಬರ್ತಿದೆ ಒಟ್ಟಿಗೆ. ಇದನ್ನ ನಾನು ಹೇಳ್ತಾ ಇರೋದಲ್ಲ, ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿರೋದು. ಆ ಒಂದು ವಿಡಿಯೋ ಲೈವ್ ಕ್ಲಿಪ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಪ್ರೂಫ್ ಕೂಡ ನೋಡ್ತೀರಾ ಈ ಒಂದು ವಿಡಿಯೋದಲ್ಲೇ. ಎಲ್ಲ ಇನ್ಫಾರ್ಮೇಷನ್ನು ಕೂಡ ಕ್ಲಿಯರಾಗಿ ಕಟ್ಟಾಗಿ ನಿಮ್ಗೆ ಅರ್ಥ ಆಗಬೇಕಂದ್ರೆ ಗೊತ್ತಲ್ಲ, ವಿಡಿಯೋನ ಎಲ್ಲೂ ಕೂಡ ಓಡಿಸ್ತೇನೆ, ಆದರೆ ಮಧ್ಯೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ. ವಿಡಿಯೋನ ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಕಂಪ್ಲೀಟಾಗಿ ನೋಡಿ, ಆವಾಗ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕಾಣ್ತಿರೋದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿಯ ಅಪ್ಡೇಟ್ಸ್ನ ಪಡ್ಕೋತಾ ಇರ್ತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಯಾವಾಗಪ್ಪ ಬರುತ್ತೆ ಅಂತ. ಯಾಕೆ ಅಂದರೆ 11ನೇ ಕಂತಿನ ಹಣ ಇಷ್ಟೊತ್ತಾಗಲೇ ನಿಮ್ಗೆ ರಿಸೀವ್ ಮಾಡಿಕೊಂಡು ನಿಮ್ಮ ಕೈಲಿ 2,000 ರೂಪಾಯಿ ಇರಬೇಕಾಗಿತ್ತು. ಆದರೆ ಪ್ರತಿನಿತ್ಯನೂ ಕೂಡ ಮೊಬೈಲ್ ಚೆಕ್ ಮಾಡೋದೇ ಆಗಿದೆ, ಪ್ರತಿನಿತ್ಯನೂ ಕೂಡ ಗೃಹಲಕ್ಷ್ಮಿ ಹಣ ಯಾವಾಗಪ್ಪ ಬರುತ್ತೆ ಅಂತ ವಿಡಿಯೋ ನೋಡೋದೇ ಆಗಿರುತ್ತೆ. ಆದರೆ 2,000 ರೂಪಾಯಿ ಮಾತ್ರ ನಿಮಗೆ ಖಂಡಿತವಾಗ್ಲೂ ಇನ್ನು ಎಷ್ಟೊಂದು ಜನಕ್ಕೆ ಬಂದೇ ಇರಲ್ಲ. ಅದರಿಂದ ನಿಮಗೆ ಕಾಮನಿಗೆ ಒಂದು ಪ್ರಶ್ನೆ ಇರುತ್ತೆ, 2,000 ರೂಪಾಯಿ ಸರ್ಕಾರದವರು ನಿಜವಾಗ್ಲೂ ಹಾಕ್ತಾರಾ, ಹಾಕಲ್ವ, ಏನಪ್ಪ ಇದು ಕತೆ ಅಂತ. ಇವಾಗ ಲೇಟೆಸ್ಟಾಗಿ ಇದ್ರ ಬಗ್ಗೆ ಏನೇನು ಅಪ್ಡೇಟ್ ಇದೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದರೆ ಅದನ್ನ ಲೈವ್ ಆಗಿ ನೀವು ವಿಡಿಯೋದಲ್ಲೇ ನೋಡ್ತೀರಾ. ಲೈವ್ ಪ್ರೂಫೇ ನಿಮಗೆ ಈ ಒಂದು ವಿಡಿಯೋದಲ್ಲಿ ಪ್ಲೇ ಮಾಡಿ ತೋರಿಸ್ತೀನಿ. ಇಲ್ಲಿ ನೀವು ನ್ಯೂಸ್ ಚಾನಲ್ಸಲ್ಲೂ ಕೂಡ ನೋಡ್ತಾ ಇರ್ಬೋದು, ಸಾಕಷ್ಟು ಕಡೆ ಅಲ್ಲಿ ಬರ್ತಿದೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನ ಕೊಡೋಕ್ಕೆ ಸರ್ಕಾರದ ಬಳಿ ಹಣನೇ ಇಲ್ಲ. ಇಲ್ಲಿ ಬೇರೆ ಸಮುದಾಯಕ್ಕೆ ಏನು ಹಣ ಮಡಗಿರ್ತಾರೆ, ಮೀಸಲಾತಿ ಸಮುದಾಯಕ್ಕೆ, ಆ SC/ST ಅವ್ರಿಗೆ ಮಡಗಿರೋವಂಥ ಫಂಡ್ನೆಲ್ಲನೂ ಕೂಡ ತಗೊಂಡು ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೋತಾ ಇದ್ದಾರೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ನೀವು ಪ್ರತಿಯೊಂದು ನ್ಯೂಸ್ ಚಾನಲ್ಸಲ್ಲೂ ನೋಡಿರ್ತೀರ. ಮತ್ತು ಎಷ್ಟೊಂದು ಜನ ಕಾಂಗ್ರೆಸ್ ಅವ್ರಿಗೂ ಕೂಡ ಹೋಗಿತಾ ಇರ್ತಾರೆ. ಈಗ ಇದ್ರ ಬಗ್ಗೆ ಎಲ್ಲನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೂಡ ಅಪ್ಡೇಟು ಕೂಡ ಕೊಟ್ಟಿದ್ದಾರೆ. ಇವಾಗ ನಿಮಗೆ ಪ್ರೂಫ್ ಬೇಕಲ್ವಾ, ವಿಡಿಯೋ ಹೇಳ್ತಾರ ಒಂದು ಇನ್ಫಾರ್ಮೇಷನ್ ಎಲ್ಲಿಂದ ಸೋರ್ಸ್ ಬಂದಿದೆ ಇನ್ಫಾರ್ಮೇಷನ್ ಎಲ್ಲ ಕೂಡ. ಅದಕ್ಕೋಸ್ಕರ ಲೈವ್ ವಿಡಿಯೋನ ಇವಾಗ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಅದಾದ್ಮೇಲೆ ನಿಮಗೆ ಮಾತಾಡ್ತೀನಿ. ನಮ್ಮ ಗ್ಯಾರಂಟಿಗಳಲ್ಲೂ ಕೂಡ ನಾವು SC/STಗಳಿಗೆ ಮೊದಲ ಆದ್ಯತೆ ಕೊಡ್ತೀವಿ. ಈಗ ನೀವು ಸುಮಾರು ದಿನದಿಂದ ನೋಡ್ತಾ ಇರ್ಬೋದು, ಒಂದು ತಿಂಗಳದಿಂದ ನಮ್ಮ ಗೃಹಲಕ್ಷ್ಮಿ ಹಣ ಸುಮಾರು ಕಡೆ ಬಂದಲ್ಲ ಅಂತ ಹೇಳ್ತಾರೆ. ಬಟ್ SC/STಗಳಿಗೆ ಮೊದಲ ಆದ್ಯತೆ ಕೊಟ್ಟು ಈಗಾಗಲೇ ಇಡೀ ರಾಜ್ಯಾದ್ಯಂತ SC/STಗಳಿಗೆ ದುಡ್ಡು ಹಾಕಿದ್ದೀನಿ ನಾನು. ಸೊ ನಾವು ಇಲ್ಲಿ ನೀವೆಲ್ಲರೂ ಕೂಡ ಇವಾಗ ವಿಡಿಯೋ ನೋಡಿದ್ರಿ. ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಈ ಒಂದು ಯೋಜನೆಗಳಿಗೆ ಹಣ ಕೊಡೋಕ್ಕೆ ಹೌದು ನಾವು SC/ST ಸಮುದಾಯದ ಹಣನ ಬಳಸ್ಕೊಂಡಿದ್ದೀವಿ. ಆದರೆ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದೇನೆಂದರೆ, ಇಲ್ಲಿ SC/ST ಜನಾಂಗದವರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ. ಅವ್ರಿಗೆ ಏನು ಮಾಡಿದ್ದೀವಿ ಅಂದರೆ, ಈ 11ನೇ ಕಂತಿನ ಹಣನ ಫಸ್ಟು ಅವ್ರ ಖಾತೆಗಳಿಗೆ ಹಾಕಿದ್ದೀವಿ, ಸರಿನಾ? ಇಲ್ಲಿ ಮತ್ತೆ ಯಾರ್ಯಾರಿಗೆ ಬಂದಿರಲ್ಲ ಅವ್ರಿಗೇನು ಮಾಡ್ತೀವಿ ಅಂದರೆ ಕೇವಲ 1-2-3 ದಿನದಲ್ಲಿ ಹಾಕೊಡ್ತೀವಿ ಅಂತ ಹೇಳಿದ್ರೆ. ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ 2,000 ರೂಪಾಯಿ, ಅದು SC/ST ಮಹಿಳೆಯರು ಏನಿರ್ತಲ್ಲ ಅವ್ರಿಗೆ ಫಸ್ಟು ಪ್ರಿಫರೆನ್ಸ್ ಇರುತ್ತೆ. ಇನ್ನು ಮುಂದೆ ಅವ್ರಿಗೆ 2,000 ರೂಪಾಯಿ ಫಸ್ಟು ಬರುತ್ತೆ. ಬೇರೆ ಸಮುದಾಯ ಏನಿದ್ದೀರಾ, ಒಕ್ಕಲಿಗ, ಈಡಿಗ ಮತ್ತು OBC ಕ್ಯಾಟಗರಿ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ನಿಮ್ಗೆಲ್ಲರಿಗೂ ಕೂಡ ಆಮೇಲೆ ಅವರೆಲ್ಲರಿಗೂ ಖಾತೆಗೂ ಕೂಡ ಹಾಕಾದ್ಮೇಲೆ ನಿಮಗೆ 2,000 ರೂಪಾಯಿ ಬರುತ್ತೆ ಅಂತ ಹೇಳಿದರೆ, ಸರಿನಾ? ಜೊತೆಗೆ 11ನೇ ಕಂತಿನ ಹಣ ಬಂದ್ಬಿಟ್ಟು ಇನ್ನು ಕೇವಲ 1-2 ದಿನದಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಆದರೆ ಇನ್ನೊಂದು ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ, ಏನು ಕೂಡ ತಲೆ ಕೆಡಿಸ್ಕೊಬಿಡಿ. ಜೊತೆಗೆ 12ನೇ ಕಂತಿನ ಹಣನೂ ಕೂಡ ಜುಲೈ 15ನೇ ತಾರೀಕು ಆದ್ಮೇಲೆ ಬರುತ್ತೆ ಅಂತ ಹೇಳಿದ್ರೆ. ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದರೆ, ಯಾರಿಗಾದ್ರೂ 11ನೇ ಕಂತಿನ ಹಣ ಬಂದಿರಲ್ಲ 15ನೇ ತಾರೀಕು ಒಳಗಡೆ ಅಂದರೆ ಅವ್ರಿಗೇನಾಗುತ್ತೆ ಅಂದರೆ 11-12 ಕೂಡ ಸೇರಿಸಿ ಜುಲೈ 15ನೇ ತಾರೀಕು ಆದಮೇಲೆ ಒಟ್ಟಿಗೆ 4,000 ರೂಪಾಯಿ ಬರುತ್ತೆ. ಯಾರು ಕೂಡ ಏನು ತಲೆ ಕೆಡಿಸ್ಕೊಳ್ಳಾಗತ್ತೆಲ್ಲ, ಖಂಡಿತವಾಗ್ಲೂ ನಿಮ್ಮ ಹಣ ನಿಮ್ಮ ಖಾತೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ಈ ಒಂದು ವಿಡಿಯೋನ ಎಲ್ಲ ಮಹಿಳೆಯರಿಗೆ ಮತ್ತು ಎಲ್ಲ ವಾಟ್ಸಪ್, ಫೇಸ್ಬುಕ್ ಗ್ರೂಪಲ್ಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಡೆಫಿನೆಟ್ಲಿ ಎಲ್ಲರಿಗೂ ಕೂಡ ಇವಾಗ ಸ್ವಲ್ಪ ಸಮಾಧಾನ ಆಗುತ್ತೆ ಈ ಒಂದು ವಿಡಿಯೋ ನೋಡಾದ್ಮೇಲೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.